ನೆಕ್ಕೋದು ಕೊಡಪ್ಪ ಅಂತೇಳಿ ಈ ಪರಿಸ್ಥಿತಿ ಇಲ್ಲದ ಈ ದೇಶದಲ್ಲಿ ಇವತ್ತು ಅದ ಪರಿಸ್ಥಿತಿ. ಹೀಗಾಗಿನ ಇವತ್ತು ಬೇರೆ ದೇಶಗಳಿಗೆ ಹೋಗುವಂಥ ನಮ್ಮ ಜನ ಅಲ್ಲೇ ಪ್ರತಿನಿತ್ಯ ನಮ್ಮವರು 20 ಜನ ಸಾಯ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿ ಏನದಲ್ಲ ಅದು ನಿಜವಾಗಿ ಕ್ರೂರ ವರದಿ ಅನ್ನಿಸ್ತದೆ. ಇದರ ಬಗ್ಗೆ ನಮ್ಮ ಸರ್ಕಾರ ವಿಶೇಷವಾಗಿ ಏನು ಇಲ್ಲಿವರೆಗೆ ಒಂದು ಕೆಲಸ ತೊಗೊಂಡದನು, ಏನು ಕಾರ್ಯಪ್ರವೃತ್ತ ಆಗಿದನು ಗೊತ್ತಿಲ್ಲ. ಇವರೇ ಹೇಗೆ ಕೊಟ್ಟಿದ್ದಾರೆ ನಮಗೆ ತಿಳಿಸ್ರಿ ಅಂತೇಳಿ ಅದನ್ನೆಲ್ಲ ನೆನಪಿಸ್ಕೊಳಕ್ಕೆ ಭಾಳ ಅದು ಏನು ಆಗಿರ್ಬೋದು. ಅವ್ರಿಗೆ ಯಾಕೆ ಸಾಯ್ತಾ ಇದ್ದಾರೆ? ಏನೂ ಇಲ್ಲ. ಇಲ್ಲಿ ಉದ್ಯೋಗ ಇಲ್ಲ, ಅಲ್ಲಿ ಉದ್ಯೋಗ ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ. ಅವ್ರು ಕೊಡೋ ಎಲ್ಲ ಕೆಲಸ ಮಾಡಬೇಕು. ಮಾನಸಿಕ ನೋವು, ತಮ್ಮವರು ತಮ್ಮ ದೂರ ಇರುವಂಥದ್ದು. ಎಲ್ಲೇ ಒಬ್ಬರಿಬ್ಬರು ಮಕ್ಕಳು ಮುಂದೆ ಹೋಗಿರ್ತಾರೆ, ಅಲ್ಲಿ ಯಾರೂ ಇಲ್ಲ, ಅನಾಥ ಪ್ರಜ್ಞೆ ಕಾಡ್ತಾ ಇರ್ತದೆ. 1-2 ಸಂಕಟಗಳು ಅಲ್ಲಿ ನಮ್ಮವರಿಲ್ಲ, ತಮ್ಮವರೆಲ್ಲ ಹೋಗೋದು, ಅವ್ರು ಹೇಳಿದಾಗ ದುಡಿದು ಮಾಡೋದು, ರಾತ್ರಿ ಬಾರಕ್ಕೆ ಹೊರಗೆ ದುಡಿದು ಮಾಡೋದು ಎಲ್ಲ ಮಾಡಿದ್ದರಿಂದಾಗಿ ಭಾಳಷ್ಟು ಒಂದಿಷ್ಟು ಅಲ್ಲಿ ಕೆಲಸ ಮಾಡಿದಂಥವ್ರು ಒಂದಿಷ್ಟು ಮಾತಾಡಿದ್ದು ಉಂಟು ನಮ್ಮ ಜೊತೆಗೆ. ಮಾತಾಡಿ ಇದ್ದ ಪರಿಸ್ಥಿತಿ ಹೆಂಗದಪ್ಪ, ಅಲ್ಲಿ ಯಾವ ರೀತಿ ನಮ್ಮ ನೋಡ್ತಾರೆ ಒಂದು ಘಟನೆಗಳು ವಿವರಿಸಿತು, ಸಾಕಷ್ಟು ಇದ್ದಾವೆ. ಅದೆಲ್ಲ ಇರಲಿ. ಈಗೇನೋ ಒಂದು ರಿಪೋರ್ಟ್ ಬಂದಿದ್ದು ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಈ ಒಂದು ದಿಶೆಯಲ್ಲಿ ನಮ್ಮ ಸರ್ಕಾರ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಒಂದು ಪ್ರಾಮಾಣಿಕವಾಗಿ ಮಾಡಲಿ ಅನ್ನುವಂಥದ್ದು ಮಾಡ್ತದೋ ಏನೋ ಗೊತ್ತಿಲ್ಲ. ಆದರೆ ಈ ಸಾಯೋರ ಸಂಖ್ಯೆ ಮಾತ್ರ ವರ್ಷಕ್ಕೆ ಮೊದಲು 10 ಇದ್ದಿದ್ದು ಈಗ 25 ದಿನಕ್ಕೆ ಇನ್ನೂ ಹೆಚ್ಚಾಗ್ತದೇನೋ ಅಂತ ಆತಂಕ, ಭಯ ಈ ಒಂದು ವಿದೇಶಗಳಿಗೆ ಕೆಲಸಕ್ಕೆ ಹೋಗ್ಬೇಕಂತ ಮನಸ್ಸು ಮಾಡಿದವರಿಗೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.